ಹಾಯ್ ಹೇಳಿ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನೆಲ್. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಈಗ ಫ್ಯಾನ್ ಶೋ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಟಿಕೆಟ್ ಬುಕಿಂಗ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದ್ರ ಜೊತೆಗೇ ಒಂದು ವಿಚಾರನ ತಿಳಿಸೋಕೆ ಇಷ್ಟಪಡ್ತೀನಿ. ತುಂಬ ಜನ ಕೆಲವೊಂದು ಸಲ ಕಾಮೆಂಟ್ ಮಾಡ್ತಾ ಇರ್ತಾರೆ. ಸೊ ಡೆವಿಲ್ ಬಗ್ಗೆ, 45 ಬಗ್ಗೆ, ಆಮೇಲೆ ಮಾರ್ಕ್ ಬಗ್ಗೆ. ಸೊ ಈ 3 ಸಿನಿಮಾದ ಬಗ್ಗೆನೇ ಜಾಸ್ತಿ ಮಾತಾಡ್ತಿರಲ್ಲ, ಯಾಕೆ ಬೇರೆ ಸಿನಿಮಾ ಯಾವ ಮಾತಾಡಲ್ವಾ ಅಂತ. ಸದ್ಯಕ್ಕೆ ಇರುವಂಥ ಡಿಸೆಂಬರ್ನಲ್ಲಿ ರಿಲೀಸ್ ಆಗ್ತಿರುವಂಥ ಸಿನಿಮಾಗಳಿವು. ಸೊ ಇದರ ಅಪ್ಡೇಟ್ ಏನೇ ಬಂದರೂ ಕೂಡ ನನ್ನ ಚಾನಲಲ್ಲಿ ನಾನು ಮಾಡ್ತೇನೆ. ಸೊ ಪರಭಾಷಾ ಸಿನಿಮಾಗಳನ್ನು ನಾನು ಮಾಡೋದಿಲ್ಲ. ಸೊ ಪರಭಾಷಾ ಸಿನಿಮಾಗಳನ್ನು ಏನಾದರೂ ನಮ್ಮ ಕನ್ನಡಿಗರು ಯಾರಾದರೂ, ನಮ್ಮ ಕನ್ನಡದ ನಟರು ಯಾರಾದರೂ ಮಾಡಿದರೆ ಮಾತ್ರ ಸಿನಿಮಾ ನೋಡ್ಕೊಂಬಂದು ರಿವ್ಯೂ ಮಾಡ್ತೀನಿ. ಅದ್ರ ಬಗ್ಗೆ ಏನಾದರೂ ಇದ್ದರೆ ತಿಳಿಸ್ತೀನಿ. ಸೊ ಈ ತಿಂಗಳಲ್ಲಿ ನನ್ನ ಚಾನಲಲ್ಲಿ ಡೆವಿಲ್ ಆಗಿರ್ಬೋದು ಮತ್ತು ಮಾರ್ಕ್ ಆಗಿರ್ಬೋದು, 45 ಆಗಿರ್ಬೋದು, ಈ ಸಿನಿಮಾಗಳ ಒಂದು ವೀಡಿಯೋಸ್ಗಳು ತುಂಬ ಹೆಚ್ಚಾಗಿರುತ್ತೆ. ಸೊ ಎಲ್ಲರೂ ಇದನ್ನ ಕಾಮೆಂಟ್ ಸೆಕ್ಷನಲ್ಲಿ ಕೆಲವೊಬ್ಬರು ಮಾಡ್ತಾಯಿದ್ರು. ಸೊ ಅವ್ರಿಗೊಂದು ಕ್ಲಾರಿಟಿಯನ್ನು ಕೊಡ್ತಾ ಇದ್ದೀನಿ. ಸದ್ಯಕ್ಕೆ ಬರುವಂಥ ಸಿನಿಮಾಗಳ ಬಗ್ಗೆ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಆ್ಯಂಡ್ ಮುಂಬರುವ ಅಪ್ಕಮಿಂಗ್ ಸಿನಿಮಾಗಳ ಬಗ್ಗೆ ಅಫಿಷಿಯಲ್ ಆಗಿ ಬಂತಂದ್ರೂ ಕೂಡ ಖಂಡಿತವಾಗ್ಲೂ ಕೊಡ್ತೀನಿ ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋನ ಬೇಗ ಶುರು ಮಾಡ್ತಾ ಇದ್ದೀನಿ. ಒಂದು ಕ್ಲಾರಿಟಿ ಕೊಟ್ಟ ಮೇಲೆ ಶುರು ಮಾಡೋಕ್ಕಿಂತ ಮುಂಚಿತವಾಗಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಮೊದಲನೇದಾಗಿ ಈಗ ಮೇನ್ ಥಿಂಗ್ ಇರೋದೇನು ಅಂತಂದರೆ, ಈಗ ಡೆವಿಲ್ನ ಒಂದು ಫ್ಯಾನ್ ಶೋ ಬಗ್ಗೆ ಇವತ್ತು ನಾನು ಮಾತಾಡೋಕ್ಕೆ ಬಂದಿದ್ದೀನಿ. ತುಂಬ ಜನ ಕಾಮೆಂಟ್ ಮಾಡ್ತಾಯಿದ್ರೆ. ಆ್ಯಂಡ್ ಎಲ್ಲರಿಗೂ ಗೊತ್ತಿರೋ ಹಾಗೆಯೇ ನಿನ್ನೆ ಕೂಡ ಒಂದು ಪ್ರೆಸ್ ಮೀಟ್ ಆಗಿರುವಂಥದ್ದು ಅಫಿಷಿಯಲಿ ಡೆವಿಲ್ ತಂಡದಿಂದ. ಎಲ್ಲರೂ ಕೂಡ ಇದರಲ್ಲಿ ಮಾತಾಡಿರುವಂಥದ್ದು ಒಂದು ಫ್ಯಾನ್ ಶೋ ಬಗ್ಗೆ. ಸೊ ಎಲ್ಲರಿಗೂ ಕೂಡ ಒಂದು ಕ್ಲಾರಿಟಿಯನ್ನು ಕೊಡ್ತಾ ಇದ್ದೀನಿ. ತುಂಬ ಜನ ಕೇಳ್ತಾ ಇರ್ತೀರಾ, ನನಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಮೆಸೇಜ್ ಮಾಡ್ತಾ ಇರ್ತೀರಾ. ಸೊ ಫ್ಯಾನ್ ಶೋ ಅಫಿಷಿಯಲಿ ಹೇಳಬೇಕು ಅಂದರೆ 11ನೇ ತಾರೀಕು ಬೆಳಗ್ಗೆ 6 ಗಂಟೆ 6:30ಕ್ಕೆ. ಸೊ ಈ ಟೈಮಲ್ಲಿ ಫ್ಯಾನ್ ಶೋ ಎಲ್ಲ ಕಡೆಗೂ, ಆಲ್ಮೋಸ್ಟ್ ಎಲ್ಲ ಕಡೆಗೂ ಇರುತ್ತೆ ಅನ್ನುವಂಥದ್ದು ಪ್ರೊಡ್ಯೂಸರ್ ಕೂಡ ಕನ್ಫರ್ಮ್ ಮಾಡಿದ್ದಾರೆ. ಇದು ಅಭಿಮಾನಿಗಳಿಗೋಸ್ಕರ ಒಂದು ಸ್ಪೆಷಲ್ ಆಗಿ 12ನೇ ತಾರೀಕಿಗೆ ಬರಬೇಕಾದಂಥ ಸಿನಿಮಾ 11ನೇ ತಾರೀಕಿಗೆ ಬರ್ತಾ ಇದೆ ಅಂದರೆ, ಸೊ ಇದು ಫ್ಯಾನ್ಸ್ಗೋಸ್ಕರ ಒಂದು ಸ್ಪೆಷಲ್ ಶೋ ಆ್ಯಂಡ್ ಅದ್ರ ಜೊತೆಗೇ ಒಂದು ಫ್ಯಾನ್ ಶೋ ಅಂತಲೂ ಹೇಳ್ಬೋದು, ಆ್ಯಂಡ್ ಪ್ರೀಮಿಯರ್ ಶೋ ಅಂತಲೂ ಕೂಡ ಹೇಳ್ಬೋದು. ಸೊ ಎಲ್ಲ ಇನ್ಕ್ಲೂಡಿಂಗ್ ಆಗಿರುವಂಥ ಶೋ ಅಂತಲೇ ಹೇಳ್ಬೋದು. ಸೊ ಈ ಶೋ ಆಲ್ಮೋಸ್ಟ್ ಎಲ್ಲರೂ ಕೇಳ್ತಿದ್ರು ನನಗೆ, ನಮ್ಮಲ್ಲಿರುತ್ತೆ ಅಂತ. ಆಲ್ಮೋಸ್ಟ್ ಒಂದು 90% ಎಲ್ಲ ಕಡೆ ಕೂಡ ಫ್ಯಾನ್ ಶೋ ಅವೈಲೇಬಲ್ ಇರುತ್ತೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಈ ಒಂದು ಕನ್ಫರ್ಮೇಷನನ್ನು ಕೊಡ್ತಾ ಇದ್ದೀನಿ. ಆ್ಯಂಡ್ ಈ ಒಂದು ಕನ್ಫರ್ಮೇಷನ್ ಆಗ್ತಿದ್ದಂಗೆ ಎಲ್ಲರಲ್ಲಿ ತಲೆಯಲ್ಲಿ ಬರೋದೇನಂದರೆ, ಟಿಕೆಟ್ಸ್ ಯಾವಾಗ ಓಪನ್ ಆಗುತ್ತೆ ಬ್ರದರ್ ಅಂತ ಕೇಳ್ತಾ ಇದ್ದೀರಾ. ಸೊ ಟಿಕೆಟ್ ಖಂಡಿತವಾಗ್ಲೂ ಏನು ಅಪ್ಡೇಟ್ ಬಂದಿತ್ತು, ಈಗ 5ನೇ ತಾರೀಕಿಗೆ ಟ್ರೈಲರ್ ಏನಿದೆ, ಟ್ರೈಲರ್ ಆಗಿ ಮಾರನೇ ದಿನದಿಂದ ಅಂದರೆ 6ನೇ ತಾರೀಕಿನಿಂದ ಬುಕಿಂಗ್ಸ್ಗಳು ಕೂಡ ಎಲ್ಲ ಕಡೆ ಓಪನ್ ಆಗುತ್ತೆ. ಸೊ ಯಾವ್ಯಾವ ಊರಲ್ಲಿ ಬುಕ್ ಮೈ ಶೋ ಅವೈಲೇಬಲ್ ಇದೆ, ಆ್ಯಂಡ್ ಪೇಟಿಎಮ್ ಆಗಿರ್ಬೋದು, ಡಿಸ್ಟ್ರಿಕ್ಟ್ ಆ್ಯಪ್ ಆಗಿರ್ಬೋದು, ಸೊ ಇದೆಲ್ಲ ಕೂಡ ತೆಗೆದು ನೋಡ್ತಾ ಇರಿ. ಸೊ ಯಾವಾಗ ಬೇಕಾದರೂ 6ನೇ ತಾರೀಕು ಬೆಳಗ್ಗೆಯಿಂದ ಓಪನ್ ಆಗ್ಬೋದು. ಈ ಸಲ ಮಾತ್ರ ಎಲ್ಲ ಕಡೆಗೂ ಅಟ್ ಎ ಟೈಮ್ ಓಪನ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ರಿಲೀಸ್ ಮಾಡ್ತಾಯಿದ್ರು. ಬಟ್ ಈ ಸಲ ಎಲ್ಲ ಕಡೆಗೂ ಅಕ್ರಾಸ್ ಕರ್ನಾಟಕ ಒಂದೇ ಸಲ ರಿಲೀಸ್ ಮಾಡುವಂಥ ಸಾಧ್ಯತೆಗಳು ತುಂಬ ಇದೆ. ಸೊ ಚೆಕ್ ಮಾಡ್ಕೊಳ್ತಾರೆ. ಆ್ಯಂಡ್ ಫ್ಯಾನ್ ಶೋ ಬಗ್ಗೆ, ಟಿಕೆಟ್ಸ್ಗಳ ಬಗ್ಗೆ ಸಿಗುತ್ತೆ ಇರೋ ಒಂದು ಕನ್ಫರ್ಮೇಷನ್ ನಿಮಗೆ ಕೆಲವೊಬ್ಬರಿಗೆ ಕಾಡ್ತಾ ಇರುತ್ತೆ. ಸೊ ನಾನು ಹೇಳೋದು ಇಷ್ಟೇ, ಸೊ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಅದೇ ಚಿತ್ರಮಂದಿರಕ್ಕೆ ಸಿನಿಮಾ ಬರುತ್ತೆ ಅಂದರೆ, ಸೊ ಎಲ್ಲರೂ ಕೂಡ ಹೋಗಿ ಸಿನಿಮಾ ಟಿಕೆಟನ್ನು ಗ್ರ್ಯಾಬ್ ಮಾಡ್ಕೊಳ್ಳಿ. ಆ್ಯಂಡ್ ಅದ್ರ ಜೊತೆಗೆ ಡಿ ಬಾಸ್ ಅವರ ಒಂದು ಸಂಘ ಸಂಸ್ಥೆಗಳಿರುತ್ತೆ. ಸೊ ಅವರೆಲ್ಲ ಕೂಡ ಒಟ್ಟಿಗೆ ಸೇರಿಕೊಂಡು ಟಿಕೆಟನ್ನು ಖರೀದಿ ಮಾಡುವಂಥದ್ದು. ಸೊ ಈ ರೀತಿಯೆಲ್ಲ ಕೆಲವೊಂದು ಪ್ಲ್ಯಾನ್ಸ್ಗಳಿರುತ್ತೆ ಆ ಊರುಗಳಲ್ಲಿ, ಆಯಾ ತಾಲೂಕುಗಳಲ್ಲಿ. ಸೊ ನಿಮ್ದು ಯಾವ ರೀತಿ ಪ್ಲ್ಯಾನ್ಸ್ಗಳಿರುತ್ತೆ ಆ ರೀತಿ ಹೋಗಿ ಟಿಕೆಟ್ ಕಲೆಕ್ಟ್ ಮಾಡ್ಕೊಳ್ಳಿ. ಫ್ಯಾನ್ ಶೋ ಅಂತ ಅಂದರೆ ಟಿಕೆಟ್ ಖಂಡಿತವಾಗ್ಲೂ ಸಿಗೋ ಡೌಟ್ ಇದೆ. ಯಾಕಂದರೆ ರೆಗ್ಯುಲರ್ ಶೋಗೆ ಸಿಗುವಂಥದ್ದು ಡೌಟ್, ಅದರಲ್ಲೂ ಫ್ಯಾನ್ ಶೋ ಅಂತಂದರೆ ಖಂಡಿತವಾಗ್ಲೂ ಸಿಗೋ ಡೌಟ್ ಇರುತ್ತೆ. ಸೊ ಆದಷ್ಟು ಬೇಗ ಟಿಕೆಟ್ಸ್ಗಳನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ನಿಯರ್ ಯಾರು ಅದಕ್ಕೆ ಸಂಬಂಧಪಟ್ಟವ್ರು ಇರ್ತಾರೆ, ಸೊ ಅದ್ರ ಜೊತೆ ಮಾತಾಡಿ ಕನೆಕ್ಟ್ ಮಾಡಿಕೊಂಡು ತಗೊಳ್ಳಿ. ಸೊ ಐ ಥಿಂಕ್ ಅನ್ಸೋ ಮಟ್ಟಿಗೆ ಆನ್ಲೈನ್ಗಿಂತ ಆಫ್ಲೈನಲ್ಲೇ ತುಂಬಾ ಒಂದು ಟಿಕೆಟ್ಗಳು ಹೋಗುವಂಥ ಸಾಧ್ಯತೆಗಳಿರುತ್ತೆ. ಫ್ಯಾನ್ ಶೋಗೆ ತುಂಬ ಜನ ಪರ್ಚೇಸ್ ಮಾಡಿಬಿಡ್ತಾರೆ ಫ್ಯಾನ್ ಶೋ ಅಂದ ತಕ್ಷಣ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ. ಆ್ಯಂಡ್ ಅಪ್ಕಮಿಂಗ್ ಡೇಸ್ ಅಂದರೆ ಈಗ ಟ್ರೈಲರ್ ಆದಮೇಲೆ ನೆಕ್ಸ್ಟ್ ಡೇ 6ನೇ ತಾರೀಕಿಗೆ ಬುಕಿಂಗ್ಸ್ ಯಾವ ರೀತಿ ಓಪನ್ ಆಗುತ್ತೆ ಫ್ಯಾನ್ ಶೋಗೆ ಅನ್ನುವಂಥದ್ದು. ಸೊ ಕಂಪ್ಲೀಟ್ಲಿ ಈ ಸಲ ಎಲ್ಲರಿಗೂ ಅಕ್ರಾಸ್ ಕರ್ನಾಟಕ ಫ್ಯಾನ್ ಶೋ ಅವೈಲೇಬಲನ್ನು ಕೊಡ್ತಾ ಇರುವಂಥದ್ದು ಖುಷಿ ತರ್ತಿರುವಂಥ ವಿಚಾರ. ಆ್ಯಂಡ್ ಅದಕ್ಕಿಂತ ಮುಂಚೆನೇ ರಾತ್ರಿ ಶೋ ಇದೆಯಾ ಏನು ಅಂತ ಕೇಳ್ತಾ ಇದ್ದಾರೆ. ಬಟ್ ಅದ್ರ ಬಗ್ಗೆ ಯಾವುದೂ ಮಾಹಿತಿ ನನಗಿಲ್ಲ. ಮುಂದಿನ ದಿನಗಳಲ್ಲಿ ಅಂದರೆ ಈಗ ನಾಳೆ ಬಿಟ್ಟು ನಾಡದಲ್ಲಿ ಏನಾದರೂ ಒಂದು ಮಾಹಿತಿ ಬರ್ಬೋದು, ಏನು ನೋಡೋಣ. ಬಟ್ 6 ಗಂಟೆ 6:30 ಶೋ ಏನು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದಾರಲ್ಲ, ಸೊ ಇದು ಎಲ್ಲ ಕಡೆಗೂ ಕೂಡ ಇರುವಂಥದ್ದು. ಆ್ಯಂಡ್ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಖಂಡಿತವಾಗ್ಲೂ ಫ್ಯಾನ್ ಶೋನ ನೀವು ನೋಡ್ಬೋದು. ಯಾರ್ಯಾರು ಇದುವರೆಗೂ ನಾನು ಫ್ಯಾನ್ ಶೋನೇ ನೋಡಿಲ್ಲ ನಮ್ಮೂರಲ್ಲಿ, ನಮ್ಮ ತಾಲೂಕಲ್ಲಿ ಅಂತ ಯಾರಂತಿದ್ದಾರೆ, ಸೊ ಈ ಸಾರಿ ಡೆವಿಲ್ನ ನೀವು ಖಂಡಿತವಾಗ್ಲೂ ನೋಡ್ಬೋದು. ಸೊ ಇದಾಗಿತ್ತು ಓವರಾಲ್ ಆಗಿ ಇವತ್ತಿನ ಒಂದು ಫ್ಯಾನ್ ಶೋ ಬಗ್ಗೆ ಮಾತಾಡಿದಂಥ ವಿಡಿಯೋ. ಆ್ಯಂಡ್ ಆಫ್ಟರ್ ಟಿಕೆಟ್ ಬುಕಿಂಗ್ ಬಗ್ಗೆನೂ ಕೂಡ ಅಪ್ಡೇಟ್ಸ್ಗಳು ಕೊಡ್ತಾ ಇರ್ತೀನಿ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ. ಆ್ಯಂಡ್ ವೇಟಿಂಗ್ ಫಾರ್ ದ ಡೆವಿಲ್ ಟ್ರೈಲರ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ಟ್ರೈಲರಿಗೆ ಕಾಯ್ತಾ ಇದ್ದೀರಾ, ಯಾವ ಊರು ನಿಮ್ಮದು, ಏನು ಕತೆ, ಸೊ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ. ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ. ನಿಮ್ದು ಯಾವ ಊರು ಅಂತ ಕಾಮೆಂಟ್ ಮಾಡಿ. ನಿಮ್ಮ ಊರಿನ ಚಿತ್ರಮಂದಿರದ ಹೆಸರು ಕೂಡ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ
ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಮುಗಿಸೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.